ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಸಮರ್ಪಕ ಊಟ ತಿಂಡಿ ನೀಡದೆ ಅನ್ಯಾಯ ಎಸಗಲಾಗುತ್ತಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ. ಕೆಲ ತಿಂಗಳ ಹಿಂದೆ ನಂಜನಗೂಡು ತಾಲೂಕಿನ ಮುಳ್ಳೇಗುಡ್ಡದ ಬಳಿ ಇರುವ ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲ ಮತ್ತು ವಾರ್ಡನ್ ನಿರ್ಲಕ್ಷ್ಯಕ್ಕೆ ಅದೇ ವಸತಿ ಶಾಲೆಯಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದವರ ಮಗ ವಿದ್ಯುತ್ತಿಗೆ ಸಿಲುಕಿ ಬಲಿಯಾಗಿದ್ದರು. ಈ ಘಟನೆ ಮಾಸುವ ಮುನ್ನವೇ ಇದೇ ವಸತಿ ಶಾಲೆಯಲ್ಲಿ ಕಂಪ್ಯೂಟರ್ ರಿಪೇರಿ ಮಾಡುತ್ತಿರುವ ಕಾರ್ಮಿಕನಿಂದ ಕಮಿಷನ್ ಹಣಕ್ಕೆ ಕೈಚಾಚಿ ಹಾಲಿ ಪ್ರಿನ್ಸಿಪಾಲ್ ಮಂಜಯ್ಯ ಮತ್ತು ವಾರ್ಡನ್ ಜಕಾತಿ ಲೋಕಾಯುಕ್ತ ಬಲೆಗೆ ಸಿಲುಕಿ ಅಮಾನತುಗೊಂಡಿದ್ದರು. ವಿದ್ಯುತ್ ಅವಘಡ ಸಂಭವಿಸಿದ ಬಳಿಕ ಪ್ರಿನ್ಸಿಪಾಲ್ ಮಲ್ಲಿಕಾರ್ಜುನ್ ಮತ್ತು ವಾರ್ಡನ್ ಮಂಜುನಾಥ್ರನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ನಿರ್ದೇಶಕರು ಅಮಾನತುಗೊಳಿಸಿದ್ದರು. ಪ್ರಿನ್ಸಿಪಾಲ್ ಮಂಜಯ್ಯ ಮತ್ತು ವಾರ್ಡನ್ ಜಕಾತಿ ವಸತಿ ಶಾಲೆಯ ಮೆನ್ಯೂ ಪ್ರಕಾರ ಮಕ್ಕಳಿಗೆ ಊಟ ನೀಡುತ್ತಿಲ್ಲ, ಮಕ್ಕಳ ಹೆಸರಿನಲ್ಲಿ ಮೋಸ ಮಾಡುತ್ತಿದ್ದಾರೆ ಎಂದು ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಗುರುವಾರ ಸಂಘಟಕರ ಜೊತೆಗೂಡಿ ವಸತಿ ಶಾಲೆಗೆ ಭೇಟಿ ನೀಡಿ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ದುರ್ವರ್ತನೆ ನೋಡಿ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ವಾರ್ಡನ್ ಮತ್ತು ಪ್ರಿನ್ಸಿಪಾಲ್ ಹಾಗೂ ಅಡುಗೆ ಸಹಾಯಕರನ್ನು ವರ್ಗಾವಣೆಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಪೋಷಕರು ಸಾಕಷ್ಟು ಬಾರಿ ಕಳಪೆ ಊಟ ನೀಡುತ್ತಿರುವ ಬಗ್ಗೆ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಜೊತೆ ಮಾತುಕತೆ ಆಡಿದ್ದಾರೆ. ಆದರೂ ಮಕ್ಕಳ ಅನ್ನದ ಹೆಸರಿನಲ್ಲಿ ಮೋಸ ಮಾಡುತ್ತಿರುವ ವಸತಿ ಶಾಲೆಯ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಪಡಿಸಿದ್ದಾರೆ. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಸಂಘಟಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ನಿರ್ದೇಶಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಮಹದೇವನಗರದ ಮುಳ್ಳಗುಡ್ಡದ ಹತ್ತಿರ ಇರತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನಮಗೆ ಈ ಸ್ಥಳೀಯವಾಗಿ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ವಸತಿ ನಿಲಯಕ್ಕೆ ಭೇಟಿ ಕೊಟ್ಟು ಎಲ್ಲ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಅಡುಗೆಯವರು ಮತ್ತು ವಾರ್ಡನ್ ಇದ್ದಾರೆ, ಇವರು ಒಂದು ಸರಿಯಾದ ರೀತಿಯಲ್ಲಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇಲ್ಲ. ಹಾಗಾಗಿ ಅಡುಗೆ ನಿನ್ನೆ 4 ಗಂಟೆಗೆ ತಯಾರು ಮಾಡಿ ಅಡುಗೆನ ಸಂಜೆ 7 ಹೊತ್ತಿಗೆ ಊಟ ಮಾಡಬೇಕಾದಂಥ ಮಕ್ಕಳ ಅಡುಗೆನ 4 ಗಂಟೆಗೆ ತಯಾರು ಮಾಡಿ ಅವರು ಎಲ್ಲಿ ಹೊರಗಡೆ ಹೋಗಿರೋದ್ರು ಕೂಡ ಅದು ಕಂಡು ಬಂದಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಥರದ ವ್ಯವಸ್ಥೆ, ಈ ಥರದ ಬೇಜವಾಬ್ದಾರಿ ಇರ್ತಕ್ಕಂಥ ವಾರ್ಡನ್ನು ಮತ್ತು ಅಡುಗೆ ಸಿಬ್ಬಂದಿಯವ್ರನ್ನ ಕೂಡಲೇ ಬದಲಾವಣೆ ಮಾಡಿ ಮತ್ತೆ ಬೇರೆಯವ್ರನ್ನ ನಿಯೋಜನೆ ಮಾಡಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ಉತ್ತಮವಾದ ಶಿಕ್ಷಣ ಮತ್ತು ಆರೋಗ್ಯಕರವಾದಂಥ ಬೆಳವಣಿಗೆನ ಬೆಳೆಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮೆನು ಚಾರ್ಟಲ್ಲಿ ಏನಿದೆ ಊಟ ತರಕಾರಿ ಮಿಶ್ರಿತ ಸಾಂಬಾರು ಕೊಡಬೇಕು ಅಂತ ಏನಿದೆ ಅದನ್ನು ಚೆಕ್ ಮಾಡಿದಾಗ ಸಾಂಬಾರಿನಲ್ಲಿ ಒಂದು ತರಕಾರಿಗಳು ಕೂಡ ಇರಲಿಲ್ಲ, ಎಲ್ಲ ತಿಳಿ ಸಾಂಬಾರು ಇತ್ತು. ಆ ತಿಳಿ ಸಾಂಬಾರಿಗೆ ಟೇಸ್ಟಿಂಗ್ ಪೌಡ್ರಾಗಿ ರುಚಿ ಬರುವಂಥ ಮಾಡ್ತಿದ್ದಾರೆ. ಇದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಮಕ್ಕಳ ಆರೋಗ್ಯ ಎಲ್ಲ ಹಾಳಾಗ್ತಾ ಇದೆ. ದಯವಿಟ್ಟು ಈಗ ಅಡುಗೆ ಸಿಬ್ಬಂದಿಗಳನ್ನ ಮತ್ತು ವಾರ್ಡನ್ ಕೂಡ ಕೂಡಲೇ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ನಾವು ಪೋಷಕನಾಗಿ ದಯವಿಟ್ಟು ಮನವಿ ಮಾಡ್ತಾ ಇದ್ದೇನೆ. ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಪೋಷಕರು ಏನಾದ್ರು ಪ್ರಶ್ನೆ ಮಾಡೋಕ್ಕೆ ಬಂದರೆ ಮಕ್ಕಳಿಗೆ ಏನು ಅಡುಗೆ ಏನು ಮಾಡ್ತಾರೆ ಅಂತ ಪ್ರಶ್ನೆ ಮಾಡೋಕ್ಕೆ ಬಂದರೆ ಪೋಷಕರ ಮೇಲೆ ಇವರು ನಮ್ಮ ಮೇಲೆ ದುರ್ವರ್ತನೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹಾಗಾದರೆ ನಾವು ಮಕ್ಕಳ ಬಗ್ಗೆ ನಾವು ಶಿಕ್ಷಣ ವ್ಯವಸ್ಥೆ ಹೇಗಿದೆ, ಫುಡ್ ವ್ಯವಸ್ಥೆ ಹೇಗಿದೆ ಅಂತ ಪ್ರಶ್ನೆ ಮಾಡೋ ಹಕ್ಕಿಲ್ವಾ ನಮಗೆ? ಮಕ್ಕಳು ಪೋಷಕರಿಗೆ ಹಕ್ಕಿಲ್ವಾ? ಹೇಳಿ. ಅದನ್ನು ಆ ಉದ್ದೇಶದಿಂದ ಇವರು ಅಡುಗೆ ಸಿಬ್ಬಂದಿಗಳು ಮತ್ತು ವಾರ್ಡನ್ಗಳನ್ನ ಕೂಡಲೇ ಚೇಂಜ್ ಮಾಡಬೇಕು ಅಂತ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಕುಮಾರ್, CTV ನ್ಯೂಸ್, ನಂಜನಗೂಡು.